ಶ್ರೀ ಡಿ.ವಿ.ಜಿ. ವಿರಚಿತ ಮಂಕುತಿಮ್ಮನ ಕಗ್ಗದ 18ನೇ ಉಪಶೀರ್ಷಿಕೆ ಪ್ರಪಂಚನ ಆಕೊಂಚನದ ಮೊದಲನೇ ಕಗ್ಗ. ಆದಿ ದಿವಸವು ಅದು ಆಮುದು ಎಂದು ಇಹ ಜಗಕ್ಕೆ ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ. ಈ ಕಗ್ಗದಲ್ಲಿ ಸೃಷ್ಟಿ ಮತ್ತು ಲಯದ ತತ್ವವನ್ನು ವಿವರಿಸಲಾಗಿದೆ. ಜಗತ್ತಿನ ಆರಂಭ ಯಾವಾಗ ಆಯಿತು ಎಂಬ ಪ್ರಶ್ನೆಗೆ ನಿಖರವಾದ ಉತ್ತರ ನೀಡುವುದು ಕಷ್ಟ. ಆದ್ದರಿಂದ ಜನರಿಗೆ ಅರ್ಥವಾಗುವಂತೆ ಸೃಷ್ಟಿ ಮತ್ತು ಪ್ರಳಯದ ಕಥೆಗಳನ್ನು ಹೇಳಲಾಗಿದೆ. ಆಮೆಯು ತನ್ನ ತಲೆ ಕಾಲುಗಳನ್ನು ಹೊರಗೆ ಚಾಚಿದಾಗ ಹೇಗೆ ಕಾಣುತ್ತದೆಯೋ ಹಾಗೆಯೇ ಪರಬ್ರಹ್ಮನು ತನ್ನ ಶಕ್ತಿಯನ್ನು ವಿವರಿಸಿದಾಗ ಸೃಷ್ಟಿ ಉಂಟಾಗುತ್ತದೆ. ಮತ್ತೆ ಆಮೆಯು ತನ್ನ ಅಂಗಗಳನ್ನು ಒಳಗೆ ಸೆಳೆದುಕೊಂಡಂತೆ ಪರಮಾತ್ಮನು ತನ್ನ ಶಕ್ತಿಯನ್ನು ಹಿಂತೆಗೆದುಕೊಂಡಾಗ ಲಯ ಅಥವಾ ಪ್ರಳಯ ಉಂಟಾಗುತ್ತದೆ. ಈ ಕಗ್ಗವು ಸೃಷ್ಟಿ ಮತ್ತು ಲಯವು ಪರಬ್ರಹ್ಮನ ಲೀಲೆಗಳಾಗಿವೆ ಎಂಬ ತಾತ್ವಿಕ ಸತ್ಯವನ್ನು ತಿಳಿಸುತ್ತದೆ. ಮನುಷ್ಯನು ಈ ವಿಶ್ವದ ರಹಸ್ಯವನ್ನು ಅರಿತು ವಿನಯದಿಂದ ಬದುಕಬೇಕೆಂಬುದೇ ಕವಿಯ ಆಶಯ.